ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ನಾಳೆ ಮಧ್ವಿಜ ಪಾಠ ಇರುತ್ತೆ 8 ಗಂಟೆಗೆ. 8:45 ಪಾಠ ನಾಳೆ. ಯಾವುದಕ್ಕೆ ಬಂತೀಗ? ಖಂಡಿತವಸ್ತು 207 ಮುಗಿದಿತ್ತಾಗಲಿ ಅಲ್ಲ? ಆಯ್ತು, ಅದು ಆಗಿತ್ತಾಗಲಿ ಬಂತದ್ದು ಅದಾಯ್ತು. 8ರಲ್ಲಿ ಕೆಲವು ಶ್ಲೋಕಗಳು ಹೇಳ್ತಾರೆ. ಕವಿಂ ಪುರಾಣಂ ಮನುಶಾಸಿತಾರಂ ಅಣೋರಣೀಯಾಂಸ ಮನುಸ್ಮರೇದ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ವಿಷ್ಣೋ ಪರಿವಾರ ಇತ್ಯರ್ಥೆ ಹರಿಸ್ಮರಣಪೂರ್ವಕಂ ಕರ್ಮಕಾರ್ಯಮಿತ್ಯರ್ಥೆ ಚ ಏಕಾಂ ಶ್ರುತಿಮಾಹ. ಇಷ್ಟೊತ್ತು ಕೂಡ ಅನೇಕ ಪ್ರಮಾಣ ವಾಕ್ಯಗಳು ಕೊಟ್ಟಿದ್ದರು. ಇನ್ನೂ ಕೆಲವು ವಾಕ್ಯಗಳನ್ನು ಕೊಟ್ಟು ಮುಕ್ತಾಯ ಮಾಡ್ತಾ ಇದ್ದಾರೆ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂಸಂ ಅನುಸ್ಮರೇತ್ಯಹ. ಅನುಸ್ಮರೇತ್, ಪ್ರತಿಯೊಂದು ಕೆಲಸಕ್ಕೂ ಏನು ಮಾಡಬೇಕು? ದೇವರನ್ನು ಸ್ಮರಣೆ ಮಾಡಬೇಕು ಅಂತ ಶ್ರುತಿ ಹೇಳ್ತಾ ಇದೆ. ಅನುಸ್ಮರಣ ಅಂತ ಹೇಳಿದ್ರಿಂದ ಅನುಕ್ಷಣ ಸ್ಮರಣ, ಅನುಸ್ಮರಣ ಅನುಕ್ಷಣದಲ್ಲೂ ಸ್ಮರಣೆ ಮಾಡಬೇಕು. ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ. ಯಾತಕ್ಕೆ ಮಾಡಬೇಕು ಅಂದರೆ ಅವನು ಕವಿ, ಸರ್ವಜ್ಞ, ಪುರಾಣಂ ಎಲ್ಲರಿಗಿಂತ ಪ್ರಾಚೀನ, ಅನುಶಾಸಿತಾರಂ ಎಲ್ಲರಿಗೂ ಉಪದೇಶಕನಾದವನು, ಶಾಸನ ಮಾಡುವವನು, ಅಣೋರಣೀಯಾಂಸಂ ಅಣುವಿಗಿಂತ ಅಣುವಾದವನು, ಸರ್ವಸ್ಯ ಧಾತಾರಂ ಎಲ್ಲಕ್ಕೂ ಧಾರಣ ಪೋಷಣ ಕರ್ತೃವಾದವನು, ಅಚಿಂತ್ಯ ರೂಪಂ ಚಿಂತನೆಗೆ ಎಟಕದ ರೂಪವುಳ್ಳವನು, ಆದಿತ್ಯವರ್ಣಂ ಸೂರ್ಯಪ್ರಕಾಶದವನು, ತಮಸಃ ಪರಸ್ತಾತ್ ಕತ್ತಲೆ ಹೆಸರೇ ಇಲ್ಲದವನು. ಇಷ್ಟೆಲ್ಲ ದೇವರು ಸಾಕಾರ ಎಂಬುದಕ್ಕೆ ಒಳ್ಳೆಯ ದೃಷ್ಟಾಂತಗಳಿವೆ. ಇಷ್ಟು ಕೂಡ ನಿರಾಕಾರವಾದ ಹೋಗುತ್ತದೆ. ವಿಷ್ಣೋ ಪರಿವಾರ ಅದಾಯ್ತಲ್ಲ ಕವಿಮಿತಿ. ಕವಿಂ ಸರ್ವಜ್ಞಂ ತಸ್ತಿ. ಕನ್ನಡದಲ್ಲಿ ಕವಿಗಳು ಅಂತ ಹೇಳಿದರೆ ಕವಿಗಳು, ಸಂಸ್ಕೃತದಲ್ಲೂ ಕವಿ ಅಂದರೆ ಕವಿ ಅಂತ ಅರ್ಥ ಇದೆ. ಮುಖ್ಯಾರ್ಥ ಜ್ಞಾನಿ ಅಂಥೇಳಿ. ಸಂಖ್ಯಾವಾನ್ ಪಂಡಿತ ಕವಿ, ಅಮರಕೋಶದಲ್ಲಿ ಪಂಡಿತ ಅಂತ ಅರ್ಥ ಕವಿ ಅಂದರೆ. ಆದರೆ ಒಂದರ್ಥ ಕಾವ್ಯ ಬರೆಯೋರು ಅಂತ ಅರ್ಥ. ಹೆಚ್ಚಾಗಿ ಕವಿ ಅನ್ನೋದು ಎಲ್ಲಿ ರೂಢಿಯಲ್ಲಿ ಬಂದುಬಿಟ್ಟಿದೆ ಈಗ? ಕಾವ್ಯ ಬರೆಯೋರಿಗೇನೆ. ತಸ್ಯ ಸರ್ವಾಂತಸ್ತತ್ವಂ ಆದಿಕವಯೇ ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಅಲ್ಲಿ ಆದಿಕವಿಗಳು ಅಂದರೆ ಮೊದಲು ಕಾವ್ಯ ಬರೆದವರು ಅಂತ ಅರ್ಥ ಅಲ್ಲ. ಮೊದಲ ಸರ್ವಜ್ಞರು ಅಂದರೆ ಅವರು. ಸರ್ವಾಂತಸ್ಥಂ ವಿನಾ ಅಯಾಗಾತ್ ಆಹ ಪುರಾಣಮಿತಿ. ಕವಿ ಸರ್ವಜ್ಞ, ಸರ್ವಾಂತಸ್ಥಂ ಎಲ್ಲರ ಒಳಗಿದ್ದಾನೆ. ಅಯೋಗಾತ್, ಅಯಾಗಾತ್ ಅಲ್ಲದ ವಿನಾ ಅಯೋಗಾತ್ ತಿದ್ಕೋಬೇಕನ್ನು. ಪುರಾಣ್ಯತಿ ಪ್ರೇರಕತೆಯ ತಿಷ್ಠತಿ ತಸ್ಯ. ಎಲ್ಲ ದೇಹದಲ್ಲೂ ಪುರಾಣ ಅಂದರೆ ಪ್ರಾಚೀನ ಅಂತ ಒಂದರ್ಥ. ಇನ್ನೊಂದು ಎಲ್ಲ ದೇಹಗಳಲ್ಲೂ ಕೂಡ ನಿಯಾಮಕನಾಗಿ ಪ್ರೇರಕನಾಗಿದ್ದಾನೆ. ಶಾಸಿತಾರಂ ಸರ್ವೇಷ್ಟ ಉಪದೇಶಕನಾಗಿದ್ದಾನೆ. ಅಣೋರಣೀಯಾಂಸಂ ಅತ್ಯಂತ ಸೂಕ್ಷ್ಮಂ. ಸರ್ವಸ್ಯ ರಮಾದಿ ಪ್ರಪಂಚಸ್ಯ ಧಾರಣ ಪೋಷಣ ಕರ್ತಾರಂ. ಧಾರಣ ಅಂದರೆ ಧರಿಸೋದು, ಪೋಷಣ ಅಂದರೆ ಪೋಷಣೆ ಮಾಡೋದು, ಎರಡೆರಡು. ಪೋಷಣ ಕರ್ತಾರಂ ಸೂಕ್ಷ್ಮಾದಪಿ ಅತಿಸೂಕ್ಷ್ಮತ್ವಾದೇವ ಅಜ್ಞೇಯ ಸ್ವರೂಪಂ. ದೇವರು ಯಾತಕ್ಕೆ ಕಾಣೋದಿಲ್ಲ ಅಂದರೆ ಅತ್ಯಂತ ಸೂಕ್ಷ್ಮನಾದ್ದರಿಂದ ಕಾಣೋದಿಲ್ಲ. ಅರ್ಕಾಣಾಂ ಪ್ರಕಾಶ ಇತಿ ಆಶೋವ ಯಶಸಃ ತಂ ಅಮಿತಪ್ರಭಂ. ಸೂರ್ಯಪ್ರಕಾಶ ಅಂದರೆ ಅಮಿತ ಕಾಂತಿ ಉಳ್ಳವನು. ಏತಾದೃಶ ಗುಣಕಂ ಯೋ ಅಧಿಕಾರಿ ಅನುಸ್ಮರೇತ್ ಸ ತಮಸಃ ತಮೋ ನಾಮ್ನ್ಯಾ ಪ್ರಕೃತೇ ಬಂಧಾತ್ ಪರಸ್ತಾತ್ ದೂರೇ ಭವತಿ. ದೇವರು ಹಾಗಿದ್ದಾನೆ ಅಂತ ಒಂದರ್ಥ. ತಮಸ್ಸಿಂದ ಮೀರಿ ದೇವರಿದ್ದಾನೆ ಅಂದರೆ ಪ್ರಕೃತಿಯ ಮೇಲಿದ್ದಾನೆ ದೇವರು. ಅಂಥ ದೇವರನ್ನ ಆರಾಧನೆ ಮಾಡಿದರೆ ನಾವು ಕೂಡ ಅಜ್ಞಾನದಿಂದ ಪಾರಾಗ್ತೇವೆ. ತಮಸ್ಸು ಅಂದರೆ ಅಜ್ಞಾನ, ಒಂದು ಪ್ರಕೃತಿ ಬಂಧ. ಎರಡರಿಂದ ಪರಿಹಾರವಾಗಲಿಕ್ಕೆ ಅದೊಂದೇ ಉಪಾಯ. ಬದ್ಧನಾದವನು ಬಿಡುಗಡೆ ಹೊಂದಬೇಕಾದ್ರೆ ಏನಾಗಿರ್ಬೇಕು? ಅವನು ಮಾಡೋನು, ಅವನು ಬದ್ಧನಾಗಿರಬಾರ್ದು. ಬದ್ಧನಾಗಿರೋನ ಸ್ವಯಂ ಬದ್ಧ ಕಥಂ ಅನ್ಯಾನ್ ಮೋಚಯತಿ. ಒಂದು ಮಾತಿದೆ, ಸ್ವಯಂ ಬದ್ಧ ಕಥಂ ಅನ್ಯಾನ್ ಮೋಚಯತಿ. ಸ್ವತಃ ತಾನೇ ಬದ್ಧನಾಗಿದ್ದಾಗ ಬಿಡುಗಡೆ ಹೇಗೆ ಮಾಡ್ತಾನೆ ಬೇರೆಯವರನ್ನು? ದೇರ್ಫೋರ್ ದೇವರು ಬಿಡುಗಡೆ ಮಾಡ್ತಾನೆ ಏನರ್ಥ? ಅವನು ಬಂಧನದಲ್ಲಿ ಇಲ್ಲ ಅಂತ ಅರ್ಥ. ನಿತ್ಯ ಮುಕ್ತ, ಸ್ವಾತಂತ್ರ್ಯ ಇರೋದ್ರಿಂದ ಎರಡಾಯ್ತು. ಮಹಾಲಕ್ಷ್ಮಿ ನಿತ್ಯ ಮುಕ್ತತ್ವ ಇದು, ಸ್ವಾತಂತ್ರ್ಯ ಇಲ್ಲ. ದೇವರಿಗೆ ಎರಡೂ ಇರೋದ್ರಿಂದನೇ ಹಾಗೆ ಮಾಡ್ತಾನೆ. ತಮಸಃ ಅಂದರೆ ತಮಸ್ಸು ಎಂಬುದು ಪ್ರಕೃತಿ ಉಪಲಕ್ಷಕವಾದ ಪದ, ಅದರ ಮೇಲಿದ್ದಾನೆ. ತಮಸ್ಸ ದುರ್ಗಾದೇವಿ ಅಂತ ಒಂದರ್ಥ. ಮಹಾಲಕ್ಷ್ಮಿಗಿಂತ ಮೇಲಿದ್ದಾನೆ ಪರಮಾತ್ಮ. ನಾವು ಮಾಡೋದ್ರಿಂದ ಪ್ರಕೃತಿ ಅಭಿಮಾನ ದೇವತೆ ದುರ್ಗಾದೇವಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ದುರ್ಗಾ ಅಂತ ಅರ್ಥ. ದುರ್ಗಾದೇವಿ ಅನುಗ್ರಹದಿಂದ ಅವನು ಸಂಸಾರ ದಾಟಿ ಹೋಗ್ತಾನೆ. ವಿಷ್ಣುವಿನ ಆರಾಧನೆ ಮಾಡಿದರೆ ದುರ್ಗಾದೇವಿ ಸಂಬಂಧನ ಬಿಡಿಸಿಬಿಡ್ತಾಳೆ. ತನ್ನ ಸ್ತೋತ್ರ ಮಾಡಬೇಕಾಗಿಲ್ಲ, ವಿಷ್ಣು ಸ್ತೋತ್ರ ಮಾಡಿಬಿಟ್ರೆ ಸಾಕು. ಯಾತಕ್ಕೆ? ಮೇನ್ ಅವರು. ಮುಕ್ತೋ ಜಾಯತೆ ಇತ್ಯರ್ಥ, ಮುಕ್ತನಾಗ್ತಾನೆ. ತಮಸಃ ಅಜ್ಞಾನಾತ್ ಮೃತ್ಯೋ ಪ್ರಕೃತಿರ್ವಾ ಪರಸ್ತಾತ್ ಗತಂ ದ್ವೇತಾತ್ ಬಾಧಾರಹಿತಂ ವಿಷ್ಣುಂ ಯಃ
ಸದಾ ಕರ್ಮಕರಣ ಸಮಯೇಶು ಸ್ಮರೇತ್. ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೂ ಕೂಡ ಸ್ಮರಣೆ ಮಾಡಿಬಿಟ್ರೆ ಆ ಕರ್ಮದ ಬಂಧನ ತಪ್ಪಿ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಕರ್ಮನೂ ಬಂಧಕ. ಕರ್ಮಣ ಬದ್ಧತೆ ಜಂತು. ಗೊತ್ತಾಯ್ತಾ? ಪ್ರತಿಯೊಂದು ಕರ್ಮನೂ ನಮಗೆ ಬಂದು ತಪ್ಪಬೇಕು. ಸ್ಮರಣೆ ಮಾಡಿದ ತಕ್ಷಣ ಏನಾಗುತ್ತೆ? ಸ್ಮರಣೆ ಮಾಡಿದ ತಕ್ಷಣ ಬಂಧನ ಇರೋದೇ ಇಲ್ಲ ಪ್ರತಿಯೊಂದು ಕರ್ಮನೂ. ಅರ್ಥ ಆಯ್ತಾ? ಈಗ ಇನ್ನೇನು ಮಾಡ್ತಾನೆ, ಬ್ಯಾಂಕ್ನಲ್ಲಿ ದುಡ್ಡು ಕೊಡ್ತಾರೆ, ಪ್ರತಿಯೊಂದು ಎಂಟ್ರಿ ಮಾಡಬೇಕು. ಅವನು ಎಲ್ಲೋ ಒಂದು ಎಂಟ್ರಿ ಮಾಡಿದ್ರೆ ಉಪಯೋಗ ಇಲ್ಲ. ಏನು ಮಾಡಬೇಕು ಅವನು? ಪ್ರತಿಯೊಂದು ಡೆಬಿಟ್ ಕ್ರೆಡಿಟ್ ಎಂಟ್ರಿ ಮಾಡ್ತಾ ಹೋಗಿಬಿಟ್ರೆ ಅವನಿಗೆ ಬಂಧನ ಇಲ್ಲ. ಕೆಲವೊಂದು ಬಿಟ್ಟಾದ್ರೆ ಏನಾಯ್ತು? ಈಗ ಒಂದು ಬಿಟ್ಟರು ಬಂಧನ ಬರುತ್ತೆ. ಸೊ ಸರ್ವಕರ್ಮ ಸಮರ್ಪಣೆ ಅನ್ನೋದಕ್ಕೆ ಅರ್ಥ ಮಾಡಿದ ಪ್ರತಿಯೊಂದನ್ನು ಸಮರ್ಪಣೆ ಮಾಡಬೇಕೆ ಹೊರತು ಒಂದನ್ನು ಮಾಡದೆ ಹೋದರೂ ಕೂಡ ಏನಾಯ್ತು? ಅದು ಸ್ಮರಣೆ. ಸದಾ ಕರ್ಮಕರಣ ಸಹ ವಿಷ್ಣು ಭಕ್ತ ಸಮಾಪ್ನೋತಿ ಇತಿ ಪೂರ್ವೇಣ ವಾ ಸಂಬಂಧ. ಅತ್ರ ಏನ ಪೋಷಣೀಯಾ ಮತ್ತು ಶಾಸ್ಯಾಶ್ಚತೆ ತತ್ಪರಿವಾರಾ ಇತಿ. ಇಲ್ಲೇನು ಬಂತು? ಬ್ರಹ್ಮಾದಿಗಳನ್ನು ಪೋಷಣೆ ಮಾಡ್ತಾನೆ ಅಂದಮೇಲೆ ಪೋಷಕ ಇವನು, ಪೋಷ್ಯರು ಅವರು. ಪೋಷಕರಲ್ಲಿ ಏನು ಬಂತು? ಸ್ವಾಮಿ ಇವರು ಪರಿವಾರ. ಸೊ ರಮಾಬ್ರಹ್ಮಾದಯ ಸ್ಥಿತಿ ಪರಿವಾರತೆ ಇವತ್ತು ಅಂತ ಬಂತು. ಅದೇ ರೀತಿಯೇ ಧಾರಣ ಮಾಡಿದವನು ದೊಡ್ಡವನು, ಧಾರಣ ಮಾಡಿಸ್ಕೊಂಡವನು ದೊಡ್ಡವನು, ಮಾಡಿದವನು ದೊಡ್ಡವನು. ಸರಿ ಧಾರಕನಾದ್ದರಿಂದ ಅವನು ಸರ್ವೋತ್ತಮ. ಇವರೆಲ್ಲ ಪರಿವಾರ. ಹೀಗೆ ಶ್ರುತಿಯಲ್ಲಿ ಎರಡು ವಿಷಯಕ್ಕೂ ಉತ್ತರ ಬಂತು. ಪ್ರತಿ ಕರ್ಮಕ್ಕೂ ಹರಿಸ್ಮರಣೆ ಮಾಡಬೇಕು ಅಂತ ವಿಷಯಕ್ಕೂ ಉತ್ತರ ಬಂತು, ಮತ್ತು ರಮಾಬ್ರಹ್ಮಾದಿಗಳು ಪರಿವಾರ ಅಂತ ಹೇಳಿದ್ದಕ್ಕೂ ಆಧಾರ ಸಿಕ್ತು. ಆದ್ದರಿಂದ ಶ್ರುತಿಯನ್ನು ಕೋಟ್ ಮಾಡಿದ್ದಾರೆ. ಮುಂದೆ ಇತಿ ಅತ ಯೇ ಪೋಷಣೀಯಾ ಶಾಸ್ಯಾಸ್ಯತೆ ತತ್ಪರಿವಾರ ಇತಿ ಸಾಮಾನ್ಯ ವ್ಯಾಪ್ತ್ಯ ರಮಾದೀನಾಂ ಭಗವತ್ಪರಿವಾರತ್ವಂ ಸಿದ್ಧತಿ ಇತಿ ಬೋಧ್ಯಂ. ಅದಾದ ಮೇಲೆ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿಂತ್ಯ ಧೀರೋ ನಾಮಾನಿ ಕೃತ್ವಾ ಅಭಿವದನ್ ಯದಾಸ್ತೆ. ಇನ್ನೊಂದು ವಿದ್ವಾನ್ ಪ್ರಜಶ್ಚತಸ್ರಃ ಅತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅದಕ್ಕೆ ಅರ್ಥ. ಅದಾದ್ಮೇಲೆ ಮುಗಿದೋಗ್ಬಿಡು. ಪರಿವಾರತೆಯ ಇತ್ಯನೇನ ಅರ್ಥಾದುಕ್ತೆ ಸರ್ವೋತ್ತಮತ್ವೇ ತೈತ್ತರೀಯ ಶ್ರುತಿಂ ಪ್ರಮಾಣತೆಯ ಉದಾಹರತೆ ವೇದಾಹಮಿತಿ. ಈಗ ಬಿಡಿದವರು ಪರಿವಾರ ಆದಮೇಲೆ ಎಲ್ಲರೂ ಪರಿವಾರ ಆದಮೇಲೆ ವಿಷ್ಣು ಸರ್ವೋತ್ತಮ ಅಂತ ಆಯ್ತಲ್ಲ, ಅದಕ್ಕೆ ಇನ್ನೊಂದು ಆಧಾರ ತೈತ್ತರೀಯ ಶ್ರುತಿ. ವೇದಾಹಮೇತಂ ಪುರುಷಂ ಮಹಾಂತಂ. ಅತ್ರ ಪೂರ್ವಂ ಸ್ವೇನ ಪುರುಷ ಸೂಕ್ತೋಕ್ತ ಮಹಾತ್ಮ್ಯ ಸತ್ಯತ್ವೇ ಸ್ವಯಂ ಪ್ರತ್ಯಕ್ಷಂ ಪ್ರಮಾಣಮಃ ವೇದಪುರುಷಃ ವೇದಾಹಮಿತಿ. ಯಃ ಧೀರಃ ನಾರಾಯಣಃ ಉಕ್ತರೀತ್ಯ ಸರ್ವಾಣಿ ಬ್ರಹ್ಮಾಂಡಾದಿ ಚೇತನ ಅಚೇತನ ವಸ್ತೂನಿ ವಿಚಿತ್ಯ ನಿರ್ಮಾಯ ತೇಷಾಂ ರೂಪಾಣಿ ಶುಕ್ಲಾದಿ ರೂಪಾಣಿ ನಾಮಾನಿ ಬ್ರಹ್ಮಾದಿ ನಾಮಧೇಯಾನಿ ಚ ಕೃತ್ವಾ. ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಅವರಿಗೆ ರೂಪ ಕೊಡ್ತಾನೆ, ಹೆಸರಿಡ್ತಾನೆ, ಎಲ್ಲ ಮಾಡೋದು ಅವನೇನೆ. ಅಭಿವಾದನ್ ತಸ್ಮಾ ತನ್ನಾಮ್ನೋಚ್ಚಾರಣಾದಿ ರೂಪ ಅಭಿಲಪನಾತ್ ಆದಾನಾದಿ ವ್ಯವಹಾರಂ ಕುರ್ವನ್ ಆಸ್ತೆ ವರ್ತತೆ. ತಮೇವಂ ಮಹಾಂತಂ. ಎಲ್ಲನೂ ಸೃಷ್ಟಿ ಮಾಡೋದಕ್ಕೂ ಎಲ್ಲರಿಗೂ ಹೆಸರಿಡೋದು, ಎಲ್ಲರಿಗೆ ಕೆಲಸ ಮಾಡಿಸೋದು ಮಾಡಬೇಕಾದ್ರೆ ಏನಾಗಿರ್ಬೇಕಾತ? ಮಹಾಂತಂ, ಭಾರಿ ದೊಡ್ಡವರು. ಮುಕ್ತ ಮುಕ್ತೇಶತ್ವಾದಿ ಮಹಾತ್ಮ್ಯೋಪೇತಂ. ಮುಕ್ತ ಅಮುಕ್ತ ಈಶತ್ವಾದಿ ಮಹಾತ್ಮ್ಯೋಪೇತಂ. ಮುಕ್ತರ ಮೇಲೇನೂ ಒಡೆಯ, ಅಮುಕ್ತರ ಮೇಲೇನೂ ಒಡೆಯ, ಎಲ್ಲರ ಮೇಲೂ ಪರಮಾತ್ಮನಿಗೇನಿದೆ? ಸಂಪೂರ್ಣವಾದ ಸ್ವಾಮ್ಯ ಇದೆ. ಮತ್ತು ತಮಸಃ ಪ್ರಕೃತೇ ಪಾರೆ ತು ಯೇ ಪರಸ್ತಾದೇವ ವರ್ತಮಾನಂ. ಪ್ರಕೃತಿಯ ಬಂಧನ ದೇವರಿಗೆ ಯಾವ ಕಾಲಕ್ಕೂ ಇಲ್ಲ. ತದ್ಬಾಧಾರಹಿತಂ, ಬಂಧನ ಇಲ್ಲ, ಬಾಧೆ ಇಲ್ಲ. ಆದಿತ್ಯವರ್ಣಂ ಅಮಿತಭಾನುಪ್ರಭಂ ಪುರುಷಂ ನಾರಾಯಣಮಹಂ ವೇದ. ಅಮಿತ ಸೂರ್ಯಕಾಂತಿಯ ಪರಮಾತ್ಮನನ್ನು ನಾನು ತಿಳಿದಿದ್ದೇನೆ ಅಂತ ವೇದದಲ್ಲಿ ಬಂದಿದೆ. ಅಪರೋಕ್ಷತೋ ಜಾನಾಮಿ ಅನ್ಯೇಪಿ ಏತಾದೃಶಂ ರೂಪಂ ದೃಷ್ಟ್ವಾ ಉಪದಿಶಂತಿ ಇತ್ಯಾಹ ಧಾತೇತಿ. ಬ್ರಹ್ಮದೇವರಿಗೆ ಮಾತನ್ನು ಹೇಳ್ತಾರೆ. ಧಾತ ಹಿರಣ್ಯಗರ್ಭ ಪುರಸ್ತಾತ್ ಪೂರ್ವಂ ಆದಿಕಾಲೇಯಂ ಪುರುಷಂ ಜತ್ ಉತ್ ಉತ್ಕೃಷ್ಟತ್ವೇನ ಆಜಹಾರ. ಧಾತ ಯಮುದಾಜಹಾರ, ಉದಾಜಹಾರ, ಉತ್ಕೃಷ್ಟತ್ವೇನ ಆಜಹಾರ. ದೇವರು ನನಗಿಂತ ಭಾರಿ ಮೇಲೆ ಅಂತ ಹೇಳಿದ್ದಾರೆ. ಸಮ್ಯಕ್ ದೃಷ್ಟ ವ್ಯಾಜಹಾರ ಉಪದಿದೇಶ ತಥಾ ಪ್ರದಿಶಃ ಪ್ರಕರ್ಷೇಣ ಉಪದೇಶಕಃ ಚತಸ್ರಃ ಅನಿರುದ್ಧಾದಿತರ್ಮೂರ್ತಿ ಪ್ರವಿದ್ವಾನ್ ಪ್ರಕರ್ಷೇಣ ವೇತ್ತ ಶಕ್ರಃ ದೇವೇಂದ್ರೋಪಿ. ಅದು ಬ್ರಹ್ಮದೇವರು ಹೇಳಿದರು, ಇಂದ್ರದೇವರು ಹೇಳಿದರು. ಶಕ್ರಃ ಅವರು ಸಾಮಾನ್ಯ ಅಲ್ಲ, ಪ್ರಾವಿದ್ವಾನ್ ಪರಮಾತ್ಮ ವಿಶೇಷ ರೂಪ ಚಿಂತನೆ ಮಾಡ್ತಕ್ಕಂತಹ ಸಾಮಾನ್ಯ ಕೂಡ ಏನು ಹೇಳಿದರು? ಪುರುಷಂ, ಪರಮಾತ್ಮ ಪುರುಷ ಅಂತ ಕರೆದರು. ತಮಹಂ ವೇದ ಇತಿ ಸಂಬಂಧ.
ಉಕ್ತ ಮೂರ್ತಿ ಧ್ಯಾನ ಫಲಮಾಹ ತಮೇವ ಮಿತಿ. ಈ ರೀತಿ ಯಾರು ದೇವರನ್ನು ಆರಾಧನೆ ಮಾಡ್ತಾರೋ ಅವರು ತಮೇವಂ ವಿದ್ವಾನ್ ಅಮೃತೈಹ ಭವತಿ. ತಿಳ್ಕೊಂಡು ಏನಪ್ಪ ಉಪಯೋಗ ಅಂದರೆ ಮುಕ್ತನಾಗ್ತಾನೆ. ದೇವರ ಮಹಿಮೆಯನ್ನು ತಿಳ್ಕೊಂಡ್ರೆ ಮುಕ್ತಿ ಸಿಗುತ್ತಾ ಆದ್ದರಿಂದ ತಿಳ್ಕೊಳ್ಳೇಬೇಕು. ಇವತ್ತು ಮುಕ್ತಿ ಸಿಗೋದನ್ನೇ ಜನ ಬಿಟ್ಟುಬಿಟ್ಟು ಯಾವುದು ಬಂಧನಕ್ಕೆ ಕಾರಣ ಆಗುತ್ತೋ ಅದನ್ನೇ ತಿಳ್ಕೊಬಿಟ್ರೆ ಏನಾಯ್ತಾಗ? ಟೆಕ್ಸ್ಟ್ ಬುಕ್ ಓದ್ತಾ ಇದ್ದರೆ ಒಂದು ಸಿಲೆಬಸ್ ಇಲ್ಲೇ ಇಲ್ಲ, ಅದರಲ್ಲಿ ಪಾಸಾಗೋ ಚಾನ್ಸೇ ಇಲ್ಲ. ಸಿಲೆಬಸ್ಸಲ್ಲಿ ಮುಟ್ಟೇ ಇಲ್ಲ, ಸಿಲೆಬಸ್ ಗೊತ್ತೇ ಇಲ್ಲ, ಮುಟ್ಟೋದಲ್ಲ ಫಸ್ಟ್ ಅವನಿಗೆ ಸಿಲೆಬಸ್ ಗೊತ್ತೇ ಇಲ್ಲ, ಆದ್ದರಿಂದ ಉದ್ಧಾರ ಆಗೋದೇ ಇಲ್ಲ. ತಮೇವಂ ವಿದ್ವಾನ್ ಅಮೃತಃ ಭವತಿ. ಹೋಗ್ಲಪ್ಪ ಇನ್ನೊಂದು ದಾರಿ ಇದ್ದರೆ, ಇನ್ನೊಂದು ದಾರಿ ಇಲ್ಲ. ಒಂದು ನಾಣ್ಯ ಪಂಥ ಅಯನಾಯ ವಿದ್ಯತೆ. ದೇವ್ರನ್ನ ತಿಳ್ಕೊಂಡ್ರೆ ಮುಕ್ತನಾಗೇ ಆಗ್ತಾನೆ. ಎಲ್ಲಿ ತಿಳ್ಕೊಬೇಕು? ಇಲ್ಲಿ ತಿಳ್ಕೊಬೇಕು, ಸತ್ತ ಮೇಲಲ್ಲ. ಯಾವಾಗ ಬರೀಬೇಕು ಅವನು? ಪೇಪರ್ ಕೊಡ್ಬೇಕು ಮುಂಚೆ ಕೊಟ್ಟೊಂದು ನಿಧಾನವಾಗಿ ಬರೀತೀರಿ. ಮನೆಯಲ್ಲಿ ಕೂತ್ಕೊಂಡು ಅಂತ ಹೇಳಿದರೆ ನಿಧಾನವಾಗಿ ಅಲ್ಲೇ ಇರು ಅಂತ ಹೇಳ್ತಾರೆ. ಬರೆದಿದೆ ಎಲ್ಲಿ ಬರಿಬೇಕು ಅದನ್ನು? ಎಕ್ಸಾಮ್ ಹಾಲಲ್ಲೇ ಬರಿಬೇಕು. ಸಾಧನ ಶರೀರ. ಅದಕ್ಕೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಫಲ ಇದು ಬಾಳ್ದುದಕ್ಕೆ ನಾವಿಲ್ಲೂ ಸಾಧನೆ ಮಾಡಬೇಕೆ ಹೊರತು ಮುಂದೆ ಸತ್ತೋದ್ಮೇಲೆ ನಿಶ್ಚಿಂತೆ ಮಾಡ್ಬೋದು, ಯಾರು ಕಾಟ್ಯಾಗ್ತಾ ಇರೋದಿಲ್ಲ ಅಂತ ಕೇಳಿದರೆ ಏನು ಉಪಯೋಗ ಇಲ್ಲ. ಇಲ್ಲೇ ಮಾಡಬೇಕು. ಚಕ್ರ ಪ್ರವಿದ್ವಾನ್ ಪ್ರತಿಶ್ಚತಸ್ರ ತಮೇವಂ ವಿದ್ವಾನ್ ಅಮೃತಃ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಬೇರೊಂದು ದಾರಿ ಇಲ್ಲ. ಇವತ್ತು ಕೂಡ ಅಷ್ಟೇ, ಓದಿ ಪಾಸಾಗು, ಬೇರೆ ದಾರಿ ಇಲ್ಲ ಅಂತ ಹೇಳಬೇಕು. ಬೇರೆ ದಾರಿ ಇಲ್ಲ. ಬೇರೆದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಕಾರಣ ಕೈ ಕೊಟ್ಟ ಇಷ್ಟದಲ್ಲಿ ಹೋಗ್ಬೋದು. ಇನ್ನೊಬ್ರು ಯಾರೋ ಮಾಡಿದರು ಪೆನ್ನಿಲ್ಲ ಕೊಂಡು ಕೊಡ್ಬೋದು. ಓದೇ ಇಲ್ಲ ಅಂದ್ರೆ ಏನು ಮಾಡಬೇಕಾಗ? ಆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅದನ್ನು ಹೇಳಿದರು. ಇಹ ಸಂಸಾರೇ ಸ್ಥಿತ ಪುಮಾನ್ ಜ್ಞಾನ ಸಂಪತ್ಯುತ್ತರಕಾಲೀನ ಪ್ರಸಾದ ದ್ವಾರ ಮುಕ್ತೋ ಭವತಿ. ಪರಮಾತ್ಮ ಮೊದಲು ಪ್ರಸಾದ ಮಾಡಿದರೆ ಪ್ರಸಾದ ಮಾಡ್ತಾನೆ, ಜ್ಞಾನ ಬರುತ್ತೆ. ಆಮೇಲೆ ಮಹಾಪ್ರಸಾದ ಮಾಡ್ತಾನೆ, ಆಗ ಮೋಕ್ಷ ಸಿಗುತ್ತೆ. ದೇವರ ಅನುಗ್ರಹ ನಮಗೆ ಹೆಚ್ಚುತ್ತಾ ಹೋಗ್ಬೇಕು. ನಾಣ್ಯ ಜ್ಞಾನಾದನ್ಯ ಪಂಥಾ ಕರ್ಮಾದಿ ಅಯನಾಯ ಮೋಕ್ಷಾಯ. ಅನ್ಯ ಅಂದರೆ ಕರ್ಮಾದಿಗಳು ಎಂದೂ ಕೂಡ ಏನಲ್ಲ, ಮೋಕ್ಷಕ್ಕೆ ಸಾಧನೆ ಆಗೋದಿಲ್ಲ. ವಿದ್ಯತೆ ಡೈರೆಕ್ಟಾಗಿ ಜ್ಞಾನದ್ವಾರ ಆಗುತ್ತೆ ಹೊರತು ಡೈರೆಕ್ಟ್ ಅಲ್ಲ. ನಾಸ್ತೇವ ಇತ್ಯರ್ಥ. ಅತ್ರ ಪ್ರಮಾಣ ವಿಚಾರಸ್ತು ಅನ್ಯತ್ರ. ಇನ್ನೂ ಪ್ರಮಾಣ ಬೇಕು ಅಂದರೆ ಬೇರೆ ಕಡೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಮುಗಿದೋಯ್ತು. ನಾಳೆ ಕೊನೆ 2 ಸ್ಟೆಪ್ ಓದಿಬಿಟ್ರೆ ಇದು ಮುಗಿದೋಗುತ್ತೆ. ನಾಳೆ 2 ಮುಗಿಯುತ್ತೆ, ಅಣುಮಧ್ವಜನು ಮುಗಿಯುತ್ತೆ, ಇದು ಮುಗಿಯುತ್ತೆ. ಅಲ್ಲಿಗೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ